ಸ್ಪಷ್ಟವಾಗಿ ಅಲ್ಲಿ ಏನು ಟ್ರಂಕ್ಗಳಲ್ಲಿ ಈ ಮತಗಳನ್ನು ಸಂಗ್ರಹಿಸಿದ್ರು, ಅದು ಬೀಗ ಹೊಡೆದಿತ್ತು ಅಂತ ಹೇಳಿದ್ದಾರೆ. ಅದನ್ನು ಮತ ಎಣಿಕೆಗಿಂತ ಮುಂಚೆನೇ ಅದ್ರ ಬಗ್ಗೆ ದೂರನ್ನು ಕೂಡ ನೀಡಿದರು ರಾಜೇಗೌಡರು. ಮತ್ತು ಮತಗಳನ್ನು ತಿದ್ದಿದ್ದಾರೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಸೆಂಟ್ರಲ್ ಅಬ್ಸರ್ವರ್ ಯಾರಿದ್ದರು ಅವರು ಕೂಡ ಅನುಮಾನ ವ್ಯಕ್ತಪಡಿಸಿ ಇದ್ರ ಬಗ್ಗೆ ತನಿಖೆ ಆಗಬೇಕಂತ ಎಲೆಕ್ಷನ್ ಕಮಿಷನ್ ಅಬ್ಸರ್ವರ್ ಅವರು ಕೂಡ ಹೇಳಿರೋದು. ಸೊ ಇಷ್ಟೆಲ್ಲ ಇದ್ದಾಗ ತರಾತುರಿನಲ್ಲಿ ಯಾಕೆ ಅಧಿಕಾರಿಗಳಿಗೆ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಎನಿವೇ, ಈಗ ಅದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ಎಲ್ಲ ಒಂದು ರೀತಿಯಾಗಿ ಪ್ರಜಾಪ್ರಭುತ್ವವನ್ನು ಮತ್ತು ಜನರ ಏನೋ ಒಂದು ಇಚ್ಛೆಯನ್ನು ತದ್ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ ಕೆಲವು ಜನ. ಅದನ್ನು ತನಿಖೆ ಮಾಡ್ತೀವಿ. ವಿಲ್ ಗೆಟ್ ಟು ದ ಬಾಟಮ್ ಆಫ್ ದಿಸ್. ಇವ್ರು ಹೇಳ್ತಾ ಇದ್ರಲ್ಲ ವೋಟ್ ಚೋರಿ ಆಗಿಲ್ಲ ಅಂತ ಆಳಂದಲ್ಲೂ ಹೇಳಿದರು. 22,000 ಪುಟದ ಚಾರ್ಜ್ ಶೀಟ್ ಆಗಿದೆ. A1 ಯಾರು? BJP ಅವರು. A2 ಯಾರು? BJP ಅವರ ಮಾಜಿ ಶಾಸಕರ ಮಗ. ಸೊ ಇವ್ರು ಏನೇನು ಹೇಳಿದ್ದಾರೆ ಎಲ್ಲನೂ ಡಿಸ್ಪ್ರೂವ್ ಆಗಿದೆ ಅಲ್ಲ, ಇದೂ ಆಗುತ್ತೆ. ಎಲೆಕ್ಷನ್ ಅಬ್ಸರ್ವರ್ ಅನುಮಾನ ವ್ಯಕ್ತಪಡಿಸಿರ್ತಕ್ಕಂಥದ್ದು ಏನಾದರೂ ಕಂಪ್ಲೇಂಟ್ ಆಗಿದೆ, ಅದನ್ನು ಇವ್ರು ಕೊಟ್ಟಿದ್ದಾರಲ್ಲ ರಾಜೇಗೌಡ. ಈಸ್ ಎಕ್ಸ್ಪ್ರೆಸ್ ಇಟ್ ಇನ್ ರೈಟಿಂಗ್ನಲ್ಲೇ ಕೊಟ್ಟಿದ್ದಾರಲ್ಲ. ಸೊ ಅದೇನಿದೆ ನಾವು ಯಾವುದೂ ಹಿಂದೇಟು ಹಾಕೋದಿಲ್ಲ. ಯಾಕಂದರೆ ನೀವು ಮೊನ್ನೆ ಅಸ್ಸಾಮು ಮತ್ತು ಬೆಂಗಾಲ್ನ ಚುನಾವಣೆ ಯಾವ ರೀತಿ ನಡೆದಿದೆ ನೋಡಿದ್ರೆ, ಇವರು ನಮ್ಮ ದೇಶವನ್ನು ಯಾವ ರೀತಿ ರಷ್ಯಾನಲ್ಲಿ, ನಾರ್ತ್ ಕೊರಿಯಾನಲ್ಲಿ ಚುನಾವಣೆ ನಡೀತದೆ, ಚುನಾವಣೆ ಅಲ್ಲೂ ನಡೀತದೆ. 90%, 98% ಒಂದೇ ಕಡೆ, ಒಂದೇ ಪಾರ್ಟಿಗೆ ಬೀಳುವಂಗೆ ಅಂಥ ವ್ಯವಸ್ಥೆಗಳು ಈ ಸಂಸ್ಥೆಗಳನ್ನು ಕ್ಯಾಪ್ಚರ್ ಮಾಡುವ ಮುಖಾಂತರ ಮಾಡ್ತಾ ಇದ್ದಾರೆ. ಸೊ ಅದನ್ನು ನಾವು ತಡಿಬೇಕು. ಈ ವುಮೆನ್ ರಿಸರ್ವೇಷನ್ ಬಿಲ್ ಅಂತ ಇವರೇನು ಯಾಮಾರಿಸ್ಬಿಟ್ಟು ಡಿಲಿಮಿಟೇಷನ್ ಕಮಿಷನ್ನಲ್ಲಿ ಇವರು ಹಿಡಿತ ಸಾಧಿಸಲಿಕ್ಕೆ ಪ್ರಯತ್ನ ಮಾಡಿದ್ರಲ್ಲ, ಅದು ಬಿಲ್ ಡಿಫೀಟ್ ಆಗಿದೆ. ಅದು ಎಕ್ಸ್ಪೋಸ್ ಮಾಡಬೇಕಲ್ಲ ಜನರ ಮುಂದೆ ನಾವು. ಸುಮ್ಮನೆ ಇವರು ಮಹಿಳಾ ಮೀಸಲಾತಿ ಹೆಸರಲ್ಲಿ ಡಿಲಿಮಿಟೇಷನ್ ಕಮಿಷನನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ಬೌಂಡ್ರೀಸನ್ನು ರೀಡ್ರಾ ಮಾಡಲಿಕ್ಕಿರ್ಬೋದು, ಅಥವಾ ಏನು ಜನಸಂಖ್ಯೆ ಏನು ಅವರ ಅನುಕೂಲಕ್ಕೆ ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಯಾರು ಹೋಗಬೇಕು, ಯಾವ ಸಮಾಜದವ್ರು ಹೋಗಬೇಕು, ಯಾವ ಸಮುದಾಯಗಳನ್ನು ಹೋಗಬೇಕು ಅಂದ್ಬಿಟ್ಟು ಇವರೇ ಸ್ಪ್ಲಿಟ್ ಮಾಡಿದ್ರಲ್ಲ ಅಸ್ಸಾಂನಲ್ಲಿ, ಅದೇ ರೀತಿ ಎಲ್ಲ ಕಡೆ ನಡೆಸ್ತಾರೆ ಇವರು. ಅದಕ್ಕೆ ಇಲ್ಲಿ ನಿಮ್ಮ ಜಯನಗರ್ ಎಲೆಕ್ಷನ್ ಇರ್ಬೋದು, ನಿಮ್ಮ ಶೃಂಗೇರಿನಲ್ಲಿರ್ಬೋದು, ಇವೆಲ್ಲ ನಡೆದಿರೋದು ನಿಜ. ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಸತ್ಯವನ್ನು ನೀವು ಭಾಳ ಹೊತ್ತು ಮುಚ್ಚಿಡೋಕ್ಕಾಗೋದಿಲ್ಲ. ಇವತ್ತಿಲ್ಲ ನಾಳೆ ಸತ್ಯಾಂಶ ಬರ್ತದೆ. ಜಯನಗರದು ಬರುತ್ತೆ ಮತ್ತು ನಿಮ್ಮ ಶೃಂಗೇರಿದು ಬರುತ್ತೆ. ಸರ್, ತಮಿಳ್ನಾಡಲ್ಲಿ ಸರ್ ಕಾಂಗ್ರೆಸ್ DMK ಜೊತೆ ಮೈತ್ರಿ ಬಿಟ್ಟು TVK ಜೊತೆ ಸೇರ್ಕೊಂಡಿದ್ದಾರೆ, ಸಪೋರ್ಟ್ ಘೋಷಣೆ ಮಾಡಿದ್ದಾರೆ. ನೋಡಿ, ಒಂದು ಐಡಿಯಾಲಜಿಯನ್ನು ನಾವು ಸೇಫ್ ಗಾರ್ಡ್ ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ. ಈಗ ಅದನ್ನು ಅರ್ಥ ಮಾಡ್ಕೋಬೇಕಲ್ಲ. ಯು ಹ್ಯಾವ್ ಟು ಕೀಪ್ BJP ಆ್ಯಂಡ್ ದೇರ್ ಅಲೈಸ್ ಅಟ್ ಬೇ. ಅದಕ್ಕೋಸ್ಕರ ಹೈಕಮಾಂಡ್ ಒಂದು ಡಿಸಿಷನ್ ತೊಗೊಂಡಿದೆ. ಅದಕ್ಕೆ ನಾವೆಲ್ಲರೂ ಬದ್ಧರಾಗಬೇಕಾಗ್ತದೆ. ಆಮೇಲೆ ನಾವು DMK ಅವರಿಗೆ ನಾವು ಮೋಸ ಮಾಡ್ತಾಯಿದ್ದೀವಿ ಅಂತ ಅವರು ಇದೇ ಐಡಿಯಾಲಜಿನಲ್ಲಿ ಇರೋದಲ್ವ. ಆಮೇಲೆ ಅವರು ಸಹಾಯ ನಮ್ಮಿಂದ ತೊಗೊಂಡಿದ್ದಾರೆ, ನಾವು ಅವ್ರ ಕಡೆಯಿಂದ ಸಹಾಯ ತೊಗೊಂಡಿದ್ದೀವಿ. ಹಾಗಂತ ನಮ್ಮ ಐಡಿಯಾಲಜಿ ಬೇರೆ ಬೇರೆ ಅದಲ್ಲ. ಬಟ್ ಸಂದರ್ಭ ಹೀಗಿದೆ, ಸನ್ನಿವೇಶ ಹೀಗಿದೆ, ಅನಿವಾರ್ಯ ಪರಿಸ್ಥಿತಿ ಇದೆ. ನೋಡೋಣ ಏನಾಗುತ್ತೆ. ನೀವು ಬಹುಮತದ ಸಂಖ್ಯೆ ಸಹಿ ತೋರಿಸಿ ಅಂತ ನೋಡಿ, ಗವರ್ನರ್ಸ್ಗಳು ಪಾತ್ರ ಹೇಗಿದೆ ತಮಿಳುನಾಡು, ಕೇರಳ, ಕರ್ನಾಟಕ ಮತ್ತು ಎಲ್ಲೆಲ್ಲಿ ವಿರೋಧ ಪಕ್ಷದಲ್ಲಿ ಇದೆ ನೋಡಿದ್ದೀವಿ. ಈಗ ನಿಮ್ಗೆ ಮರ್ತೋಗ್ಬಿಟ್ರ, ಮಹಾರಾಷ್ಟ್ರದಲ್ಲಿ ಬೆಳಗ್ಗೆ 5 ಗಂಟೆಗೆ ಪ್ರಮಾಣ ವಚನ ಕೊಟ್ಟಿದ್ರಲ್ಲ, ಅದ್ಯಾವ ಕಾನೂನು ಅಡಿನಲ್ಲಿ ಕೊಟ್ಟಿದ್ರು? ಬೆಳಗ್ಗೆ 5 ಗಂಟೆಗೆ ಪ್ರಮಾಣ ವಚನ ಕೊಟ್ಟಿದ್ರಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಏನಾಯಿತು ತಮಗೆಲ್ಲರಿಗೂ ಗೊತ್ತಿದೆ. ಕೇರಳನಲ್ಲಿ ಯಾವ ರೀತಿ ಗವರ್ನರ್ಸ್ ವರ್ತನೆ ಮಾಡಿದ್ದಾರೆ ಗೊತ್ತಿದೆ. ಈಗ ಕೆಲವು ರಾಜ್ಯಗಳಲ್ಲಿ ಗವರ್ನರ್ ಕಚೇರಿ, BJP ಕಚೇರಿ, RSS ಕಚೇರಿಗಳಿಗೆ ವ್ಯತ್ಯಾಸನೇ ಇಲ್ಲ. ಡೈರೆಕ್ಷನ್ಸ್ ಏನು ಬರ್ತದೆ ಮೇಲಿಂದ ಅದೇ ಫಾಲೋ ಆಗೋದು. ಕೇರಳದಲ್ಲಿ ಸರ್ ಮುಖ್ಯಮಂತ್ರಿ ಆಯ್ಕೆ ಇದೆ ಇವತ್ತು. ನೋಡೋಣ, MLAsಗಳು ಎಲ್ಲ ಏನು ಡಿಸಿಷನ್ ತಗೋತಾರೆ ಅದನ್ನು ನಾವು ಹೈಕಮಾಂಡಿಗೆ ತಿಳಿಸ್ತಾರೆ. ಅಲ್ಟಿಮೇಟ್ಲಿ ಹೈಕಮಾಂಡ್ ವಿಲ್ ಟೇಕ್ ಅ ಡಿಸಿಷನ್. ಸರ್, ಕಮರ್ಷಿಯಲ್ ಗ್ಯಾಸು ಹೆಚ್ಚಳ ಮಾಡಿರುವಂಥದ್ದು ಜನಜೀವನದ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀರ್ತಾ ಇದೆ. ಆದರೆ ಕೇಂದ್ರದ ನಾಯಕರಾಗಲಿ ಅಥವಾ ರಾಜ್ಯ BJP ನಾಯಕರು ಯಾರೂ ಕೂಡ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಮೀಡಿಯಾಗಳು ಕೂಡ ಕ್ವಶನ್ ಕೇಳಿದ ಸಂದರ್ಭದಲ್ಲಿ ಅವರು ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡ್ತಾರೆ ಹೊರತು ಗ್ಯಾಸ್ ದರದ ಬಗ್ಗೆ ಅದೇ ತೋರಿಸುತ್ತೆ ಅಲ್ವಾ ಇವರು ಎಷ್ಟು ಹೇಡಿಗಳಂತ. ನೋಡಿ, ಸಮಸ್ಯೆಗೆ ಪರಿಹಾರ ಯಾವಾಗ ಸಿಗುತ್ತೆ? ಮೊದಲನೇ ಹೆಜ್ಜೆ ಏನು?
ಸಮಸ್ಯೆ ಇದೆ ಅಂತ ಅಕ್ನಾಲೇಜ್ ಮಾಡಬೇಕು. ಹೌದಪ್ಪ ಸಮಸ್ಯೆ ಇದೆ, ಇದಕ್ಕೆ ನಾವು ಟ್ಯಾಕಲ್ ಮಾಡಲಿಕ್ಕೆ ನಾವು ಸಮರ್ಥರಿದ್ದೇವೆ ಅಂತ. ಸಮಸ್ಯೆನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗಿಂದಲ್ಲ, 10 ವರ್ಷದಿಂದ ನೋಡಿ. ಆರ್ಥಿಕ ಸಮಸ್ಯೆ ಇಲ್ಲ ಅಂತಾರೆ, ನಿಮಗೆ ನಿರುದ್ಯೋಗ ಸಮಸ್ಯೆ ಇಲ್ಲ ಅಂತಾರೆ, ನಿಮ್ಮ ಬೆಲೆ ಏರಿಕೆ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ, ನಿಮ್ಮೆಲ್ಲ ಮಾಧ್ಯಮ ಸ್ನೇಹಿತರಿಗೆ ಸಂಪೂರ್ಣವಾದಂಥ ಸ್ವತಂತ್ರ ಇದೆ ಅಂತ ಹೇಳ್ತಾರೆ, ಬಡತನ ಇಲ್ಲ ಅಂತ ಹೇಳ್ತಾರೆ, ಹಸಿವು ಮುಕ್ತ ಭಾರತ ಆಗಿದೆ ಅಂತ ಹೇಳ್ತಾರೆ. ಆದರೆ ನೀವು ಯಾವುದೇ ವರ್ಲ್ಡ್ ಇಂಡೆಕ್ಸ್ ತಗೊಳ್ಳಿ, ಯಾವುದೇ ಸೆನ್ಸಸ್ ತಗೊಳ್ಳಿ, ಯಾವುದೇ ಸರ್ವೆ ತಗೊಳ್ಳಿ, ನಮ್ಮ ದೇಶದ ಯಾವ ರ್ಯಾಂಕಿಂಗ್ನಲ್ಲಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ಇವರು ಪ್ರಶ್ನೆ ಕೇಳಿದ್ರೆ ಇವ್ರಿಗೆ ಉತ್ತರನೇ ಇಲ್ಲ. ಇವರು ಸದನ ನಡೆಸ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೊಡೋಕೆ ರೆಡಿ ಇಲ್ಲ. ಪ್ರಧಾನಮಂತ್ರಿಯವರು ಉತ್ತರ ಕೊಡಲಾರ್ದೆ ಓಡೋಗ್ತಾರೆ ಅಂದರೆ ಅಲ್ಲಿ ನಮ್ಗೆ ಸುರಕ್ಷತೆ ಇಲ್ಲ ಅಂತ ಪಾರ್ಲಿಮೆಂಟ್ನಲ್ಲಿ. ಇವ್ರು ಎಷ್ಟು ಇದು ಇರ್ಬೋದು ಹೇಳಿ. ಪ್ರಧಾನಮಂತ್ರಿಗಳು 13 ವರ್ಷ ಆಯಿತು ಸ್ವಾಮಿ, ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಒಂದು ಪ್ರೆಸ್ ಮೀಟು ಪ್ರಧಾನಮಂತ್ರಿನೇ ಮಾಡಲ್ಲ ಅಂದರೆ ಇವರೆಲ್ಲರೂ ಮಾಡ್ತಾರಾ? ಸುಮ್ಮನೆ ಬರೀ ಅಟೆನ್ಷನ್ ಡಿವಿಯೇಟಿಂಗ್ ಟ್ಯಾಕ್ಟಿಕ್ಸ್ ಇವ್ರದ್ದು. ನೀವು ಹೇಳ್ದಂಗೆ ಬೆಲೆ ಏರಿಕೆ ಬಗ್ಗೆ ಕೇಳಿದ್ರೆ, LPG ಬಗ್ಗೆ ಕೇಳಿದ್ರೆ, ಪೆಟ್ರೋಲ್ ದರದ ಬಗ್ಗೆ ಕೇಳಿದ್ರೆ ಅವರೇನು ನಿಮಗೆ ಧರ್ಮದ ನಶೆ ಕೊಡೋದು, ಮೀಸಲಾತಿ ನಶೆ ಕೊಡೋದು, ಸಮುದಾಯಗಳಲ್ಲಿ ಜಗಳ ಹಚ್ಚೋದು ಅಷ್ಟೇ ಇವ್ರದ್ದು ಕೆಲಸ. ಅದು ಬಿಟ್ಟರೆ ಆಡಳಿತ ಬಗ್ಗೆ, ನಮ್ಮ ಯುವಕರ ಭವಿಷ್ಯದ ಬಗ್ಗೆ, ದೇಶದ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆದ ಬಗ್ಗೆ ಇವ್ರ ಹತ್ರ ಯಾವುದೇ ರೀತಿಯಾದಂಥ ನೀಲಿ ನಕ್ಷೆನೂ ಇಲ್ಲ, ಪ್ಲಾನೂ ಇಲ್ಲ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಕಾರ್ಯಕರ್ತರೇ ಮಮತಾ ಬ್ಯಾನರ್ಜಿ ಅವರ ಕಚೇರಿಗಳಿಗೆ ನುಗ್ಗಿ ಕಲ್ಲು ಹೋರಾಟ ಮಾಡಿ, ಈಗ ಅವ್ರದ್ದೇ ಅಲ್ವನ್ರಿ ಸರ್ಕಾರ, ತನಿಖೆ ಮಾಡಿಸ್ಲಿ. ಯಾರು ಬೇಡ ಅಂತ ಇದ್ದಾರೆ? ಈಗ ಮುಂಚೆ ಬೆಂಗಾಳ ಹೇಗಿದೆ, ಈಗ ನಿನ್ನೆಯಿಂದ ಪಂಜಾಬ್ ಸ್ಟಾರ್ಟ್ ಆಗಿದೆ. ಅಮಿತ್ ಶಾ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ ಏನು? ಚುನಾವಣೆ ಮಾಡೋದಾ? ಗೃಹ ಸಚಿವರಲ್ವ ಅವರು? ಬಾಂಗ್ಲಾದೇಶ್ ಅಲ್ಲಿಂದ ಬರ್ತಾ ಇದ್ದಾರೆ, ಪಂಜಾಬಿಂದ ಖಾಲಿಸ್ತಾನಿಗಳು ಬರ್ತಾ ಇದ್ದಾರೆ, ISIಗಳು ಬರ್ತಾ ಇದ್ದಾರೆ ಅಂದರೆ ವಾಟ್ ಈಸ್ ದ ಹೋಮ್ ಮಿನಿಸ್ಟರ್ ಡೂಯಿಂಗ್? ಅವ್ರಿಗೆ ಬರೀ ಭಾಷಣ ಕೇಳೋಕ್ಕಿರೋದ ನಾವು? ಅಥವಾ ಚುನಾವಣೆಯಲ್ಲಿ ಅವರು ಪ್ರಚಾರಕ್ಕಿರೋದ? ಅಥವಾ ಸರ್ಕಾರಗಳನ್ನು ಏರ್ಪೇರ್ ಮಾಡೋದಿರೋದ? ವಾಟ್ ಈಸ್ ದ ಹೋಮ್ ಮಿನಿಸ್ಟರ್ ಫಾರ್ ಅವ್ರ ಡ್ಯೂಟಿ ಏನು? ಮಾಡ್ತಾ ಇರೋದೇನು ಅವರು? ಈ ಪ್ರಶ್ನೆ ಅವ್ರಿಗೆ ಕೇಳಬೇಕಲ್ಲ. ಸರ್, ಈಗ ಪಂಚಾಯತಿಗಳಲ್ಲಿ ಬೇಕಾಬಿಟ್ಟು ಬೋರ್ವೆಲ್ಗಳು ಕೊರೆಯೋದಕ್ಕೆ ಏನಾದ್ರು ಕಡಿಮೆ ಇಲ್ಲ ನೋಡಿ, ನಮ್ಮದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ಇದೆ. ಯಾರೂ ನೇರವಾಗಿ ಬೋರ್ವೆಲ್ ಕೊರಿಲಿಕ್ಕೆ ಆಗೋದಿಲ್ಲ. ಮೊದಲನೇದು ಡೀಪನಿಂಗ್ ಆ್ಯಂಡ್ ಫ್ಲಶಿಂಗ್ ಮಾಡಬೇಕು. ಅದು ಅಕಸ್ಮಾತ್ ಅದರಲ್ಲಿ ಏನಾದರೂ ಈಲ್ಡ್ ಬಂದಿಲ್ಲ ಅಂದರೆ ನೀವು ಪ್ರೈವೇಟ್ ಬೋರ್ವೆಲ್ಗಳನ್ನು ನೀವು ಹೈರ್ ಮಾಡ್ಬೋದು. ಪ್ರೈವೇಟ್ ಟ್ಯಾಂಕರ್ಸು ಕೂಡ ಹೈರ್ ಮಾಡ್ಬೋದು. ಅನಿವಾರ್ಯ ಪರಿಸ್ಥಿತಿನಲ್ಲಿ ಏನೋ ವಾಟರ್ ಟೇಬಲ್ ನೀರು ಲಭ್ಯ ಇದ್ದರೆ ನೀವು ಬೋರ್ವೆಲ್ ಕೊರೆಸ್ಬೋದು. ಸೊ ನಮ್ಮದು ಕಂಪ್ಲೀಟ್ ಕಳೆದ 2.5-3 ವರ್ಷದಿಂದ ನಾವು ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸನ್ನು ನಾವು ಡ್ರಾಪ್ ಮಾಡ್ಕೊಂಡಿದ್ದೀವಿ. ಅದ್ರ ಪ್ರಕಾರನೇ ಎಲ್ಲರೂ ಮಾಡ್ತಾಯಿದ್ದಾರೆ. ಅದಕ್ಕೆ ಟಾಸ್ಕ್ ಫೋರ್ಸ್ ಸಮಿತಿನೂ ರಚನೆ ಮಾಡಿದ್ದೀವಿ. ಅದಕ್ಕೆ ಅಧ್ಯಕ್ಷರು ಶಾಸಕರೇ ಆಗಿರ್ತಾರೆ. ಅನುದಾನದ ಕೊರತೆ ಇಲ್ಲ. ಈಗಾಗಲೇ ಸುಮಾರು 200 ಕೋಟಿಗಿಂತ ಹೆಚ್ಚು ರೂಪಾಯಿಯನ್ನು ನಾವು ಆಗಲೇ ನೇರವಾಗಿ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದೀವಿ. ತಾಲೂಕು ಟಾಸ್ಕ್ ಫೋರ್ಸ್ನಲ್ಲಿ ಏನು ತೀರ್ಮಾನಗಳನ್ನು ಆಗುತ್ತೆ ಅದನ್ನು ಸ್ಥಳೀಯ ಮುಖಂಡರೇ ಡಿಸೈಡ್ ಮಾಡಿಬಿಟ್ಟು ಅಲ್ಲೇ ಅವರು ಕ್ರಮ ತಗೋಬೋದು. IPL ಗುಜರಾತ್ ಹೋಗ್ತಾ ಇದೆ, ಸೆಮಿ ಕಂಡಕ್ಟರ್ಗಳು ಗುಜರಾತ್ ಹೋಗ್ತಾ ಇದೆ, ಬಂಡವಾಳ ಗುಜರಾತ್ ಹೋಗ್ತಾ ಇದೆ. ಪ್ರಧಾನಮಂತ್ರಿ ಅಲ್ಲ, ಇನ್ನು ಗುಜರಾತ್ ಮುಖ್ಯಮಂತ್ರಿ ಏನೇ ಇದ್ದಾರೆ ಅವರು. ಏನಕ್ಕೆ ಹೋಗ್ತಿದ್ರೆ ಏನಿಲ್ಲ, ಏನು ಭದ್ರತೆ ಇಲ್ವಾ? ಏನಿಲ್ಲ, ಮುಂಚೆ ನಡೆಸಿಲ್ವಾ ನಾವು ಇಲ್ಲೆಲ್ಲ? ಅಲ್ಲಿ ಯಾರು ಇವರು BCCI ICCನಲ್ಲಿ ಯಾರು ಇರೋದು ಹೇಳಿ? ಜಯ್ ಶಾ ಅವ್ರು ಇರೋದು. ಮನ್ಸಿಗೆ ಬಂದಂಗೆ ಬೆಂಗಳೂರಿಗನ ಹಾಕ್ತಾರೆ, ಹೈದ್ರಾಬಾದಿಗನ ಹಾಕ್ತಾರೆ, ಗುಜರಾತಿಗನ ತಗೋತಾರೆ. ಹೆಂಗ್ರಿ ಹೋಯ್ತು 6 ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಗಳು ಇದಕ್ಕೆ ಗುಜರಾತಿಗೆ? ಬಂಡವಾಳ ಹೆಂಗ್ರಿ ಗುಜರಾತಿಗೆ ಹೋಗ್ತಾ ಇದೆ? ಭಾಳ ಸ್ಪಷ್ಟವಾಗಿ ನಾವು ಸಬ್ಸಿಡಿಗೆ ಅರ್ಜಿ ಹಾಕಬೇಕಾದ್ರೆ ಕಂಪನಿಗಳಿಗೆ ಚಾಯ್ಸ್ ಕೊಡ್ತಾರೆ. ಯುವರ್ ಫಸ್ಟ್ ಪ್ರಿಫರ್ಡ್ ಡೆಸ್ಟಿನೇಷನ್ ಅಂತ. ಕರ್ನಾಟಕ ಅಂತ ಬರೆದ್ರೂ ಕೂಡ, ತಮಿಳ್ನಾಡು ಅಂತ ಬರೆದ್ರೂ ಕೂಡ ಗುಜರಾತಿಗೆ ಹೋಗ್ತದೆ ಹೆಂಗೆ? ಅಸ್ಸಾಮಿಗೆ ಹೋಗ್ತದೆ ಹೆಂಗೆ? ಆಮೇಲೆ ಅಸ್ಸಾಂ ಅವರ ವಿದ್ಯಾರ್ಥಿಗಳು ಇಲ್ಲಿ ಬಂದು ತರಬೇತಿ ಪಡಿತಾ ಇದ್ದಾರೆ ನಮ್ಮ ಖಾಸಗಿ ಕಂಪನಿಗಳ ಜೊತೆ. ಅಂದರೆ ಎಕೋಸಿಸ್ಟಮ್ ಇರೋದು ಅಲ್ಲೂ ಹೋಗಲಿ, ಬೇಡ ಅಂತಿಲ್ಲ. 30-40 ವರ್ಷದಿಂದ ನಾವು ಕಟ್ಟಿದ್ದೀವಿ ಸ್ವಾಮಿ ಈ ಎಕೋಸಿಸ್ಟಮ್ನ, ಈ ವಾತಾವರಣವನ್ನು. ಅಂದರೆ ಏನು ಮಾಡೋದು? ಮ್ಯಾಚು ಹೈಜಾಕ್ ಅವರೇ, ಬಂಡವಾಳನೂ ಹೈಜಾಕ್ ಅವರೇ. ನಡೀತಾ ಇದೆ, ನಡೀಲಿ. ಅಷ್ಟು ವರ್ಷ. ಥ್ಯಾಂಕ್ ಯು.